ಪಿಯುಸಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026 ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶ ಪ್ರಕಟವಾಗಿದೆ. ದಿನಾಂಕ 21/5/2026 ಮಧ್ಯಾಹ್ನ 1 ಗಂಟೆಗೆ ರಿಸಲ್ಟ್ಸ್ ಅನೌನ್ಸ್ ಆಗಿದ್ದು, ಹಾಗೆ ರಿವ್ಯಾಲ್ಯೂಯೇಷನ್ಗೆ ಹಾಗೂ ರೀಟೋಟಲಿಂಗ್ಗೆ ಮತ್ತು ಫೋಟೋ ಕಾಪಿಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರ ಆನ್ಲೈನ್ ಅಪ್ಲಿಕೇಶನ್ ಕೂಡ ಪ್ರಾರಂಭವಾಗಿದೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೇಗೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ರಿಸಲ್ಟ್ಸ್ ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು KARResults.nic.in ಈ ವೆಬ್ಸೈಟನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು 2026 ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ, ಹಾಗೆ ಯಾವ ಕಾಂಬಿನೇಷನನ್ನು ತಗೊಂಡಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಹಾಗೆ ಈ ರಿಸಲ್ಟ್ಸ್ ಎಲ್ಲ ಯಾರೆಲ್ಲ ನೋಡಿದ್ದೀರಾ, ಇಂಪ್ರೂವ್ಮೆಂಟ್ ಮಾಡ್ಕೊಂಡವರು, ಸೆಕೆಂಡ್ PUC 2ರ ಪರೀಕ್ಷೆಗೆ ಅಟೆಂಡ್ ಮಾಡಿರ್ತೀರಾ ಹಾಗೂ ಫೇಲ್ ಆಗಿರೋರು ಅಟೆಂಡ್ ಮಾಡಿರ್ತೀರಾ, ಅವರು ಮತ್ತೊಮ್ಮೆ ಏನಾದ್ರು ಇಂಪ್ರೂವ್ಮೆಂಟ್ಗೆ ಅರ್ಜಿನ ಸಲ್ಲಿಸಬೇಕು ಅಥವಾ ರಿವ್ಯಾಲ್ಯೂಯೇಷನ್ಗೆ ಫೋಟೋ ಕಾಪಿಗೆ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಅನ್ನೋದಾದರೆ ಈ ವೆಬ್ಸೈಟನ್ನು ವಿಸಿಟ್ ಮಾಡಬೇಕಾಗತ್ತೆ. ಆಲ್ರೆಡಿ ಅಪ್ಲಿಕೇಶನ್ಸ್ ಪ್ರಾರಂಭವಾಗಿದೆ. KSEAB.karnataka.gov.in ಈ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಇಲ್ಲಿ PUC ಸ್ಟೂಡೆಂಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಅಪ್ಲೈ ಫಾರ್ ದಿ 2026 ಎಕ್ಸಾಮ್ ಸ್ಕ್ಯಾನ್ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟಲ್. ಇದ್ರ ಬಗ್ಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ರಿವ್ಯಾಲ್ಯೂಯೇಷನ್ ಅಥವಾ ಫೋಟೋ ಕಾಪಿದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಆಲ್ರೆಡಿ ರಿಸಲ್ಟ್ ಬಂದಿದ್ದ ದಿನಾಂಕದಿಂದ ಪ್ರಾರಂಭವಾಗಿದೆ. ಫೋಟೋ ಕಾಪಿ ಪಡಿಬೇಕು ಅಂದರೆ 21/5/2026 ಅರ್ಜಿನ ಸಲ್ಲಿಸಬೇಕು. ಕೇವಲ 3 ದಿನಗಳ ಕಾಲ ಅವಕಾಶ ಮಾಡಿಕೊಡಲಾಗಿದೆ. 23/5/2026 ಕೊನೆಗೊಳ್ಳಲಿದೆ. ಆದ ಕಾರಣ ಆದಷ್ಟು ಬೇಗ ಅರ್ಜಿನ ಸಲ್ಲಿಸ್ಕೊಳ್ಳಿ. ಹಾಗೆ ಉತ್ತರ ಪತ್ರಿಕೆ ಡೌನ್ಲೋಡ್ ಮಾಡಿಕೊಳ್ಳಲು 22/5/2026 24/5/2026 ಅವಕಾಶ ಮಾಡಿಕೊಡಲಾಗಿದೆ. ಹಾಗೆ ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಏನಾದ್ರು ಅರ್ಜಿ ಸಲ್ಲಿಸಬೇಕು ಅಂದರೆ 22/5/2026 25/5/2026 ಟೈಮ್ ಕೊಡಲಾಗಿದೆ. ಸಾಕಷ್ಟು ಸಮಯವಿಲ್ಲ, ಕೇವಲ 3 ದಿನಗಳ ಕಾಲ ಅವಕಾಶ ಮಾಡಿಕೊಡೋದ್ರಿಂದ ಆನ್ಲೈನ್ ಮುಖಾಂತರ ಯಾರಾದರೂ ಇಂಪ್ರೂವ್ಮೆಂಟ್ಗೆ ಹಾಗೆ ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಈ ಆನ್ಲೈನ್ ಲಿಂಕನ್ನು ಕ್ಲಿಕ್ ಮಾಡಿ. ಆನ್ಲೈನ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ. ಎಲ್ಲರೂ ಕೂಡ ಫೋಟೋ ಕಾಪಿನ ಕಂಪಲ್ಸರಿ ತೊಗೊಬೇಕು. ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಮಾಡೋಕ್ಕಾಗೋದಿಲ್ಲ. ಫೋಟೋ ಕಾಪಿನ ಅಪ್ಲೈ ಮಾಡಿದ ನಂತರನೇ ಅದು ಬಂದ ನಂತರ, ಇಲ್ಲಾಂದರೆ ಫೋಟೋ ಕಾಪಿಗೆ ಪೇಮೆಂಟ್ ಮಾಡಿದ ನಂತರ ರಿವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಫೋಟೋ ಕಾಪಿ ಅಪ್ಲೈ ಮಾಡಬೇಕು ಅಂದರೆ ಫೀಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಡೀಟೇಲ್ಸ್ ಫುಲ್ ಬರುತ್ತೆ. ಯಾವ ಸಬ್ಜೆಕ್ಟು ನೀವು ರಿವ್ಯಾಲ್ಯೂಯೇಷನ್ ಅಥವಾ ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕೋ ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಮೌಂಟ್ ಎಷ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ಒಂದು ಸಬ್ಜೆಕ್ಟ್ಸ್ಗೆ 530 ರೂಪಾಯಿ ಫೋಟೋ ಕಾಪಿಗಿರುತ್ತೆ. ಹಾಗೆ ರಿವ್ಯಾಲ್ಯೂಯೇಷನ್ಗೆ ಬರೋದಾದರೆ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫೋಟೋ ಕಾಪಿಗೆ ಬಂದು 530 ರೂಪಾಯಿ ಇರುತ್ತೆ, ಫೀಸ್ ಕಟ್ಟಬೇಕಾಗತ್ತೆ. ಹಾಗೂ ಮೌಲ್ಯಮಾಪನ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೆ ಅಂದರೆ ರಿವ್ಯಾಲ್ಯೂಯೇಷನ್ಗೆ ಒಂದು ಸಬ್ಜೆಕ್ಟ್ಸ್ಗೆ 1670 ರೂಪಾಯಿನ ಪೇಮೆಂಟನ್ನು ಮಾಡಬೇಕಾಗತ್ತೆ. ಆದ ಕಾರಣ ಸಾಕಷ್ಟು ಸಮಯ ಇಲ್ಲ. ಹಾಗೆ ಪೇಮೆಂಟನ್ನು ಹೇಗೆ ಮಾಡ್ಬೋದು ಅಂದರೆ ಆನ್ಲೈನ್ ಮುಖಾಂತರನೇ ಫೋನ್ಪೇ ಅಥವಾ ಗೂಗಲ್ ಪೇ ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟನ್ನು ಮಾಡ್ಬೋದು. ಇಲ್ಲ ನಿಮ್ಮ ಹತ್ತಿರದ ಬೆಂಗಳೂರು ಅಥವಾ ಕರ್ನಾಟಕವನಿಗೆ ಅರ್ಜಿಯನ್ನು ತಗೊಂಡೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಅಂಕಗಳ ಮರು ಎಣಿಕೆಗೆ ಯಾವುದೇ ಶುಲ್ಕ ಇರೋದಿಲ್ಲ, ಫ್ರೀ ಇರುತ್ತದೆ. ರೀಟೋಟಲಿಂಗ್ಗೆ ಯಾವುದೇ ಶುಲ್ಕವಿರೋದಿಲ್ಲ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ ಯು.